ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಉತ್ತರಂ ಯತ್ ಸಮುದ್ರಸ್ಯ ಹಿಮಾದ್ರೇಶ್ಚೈವ ದಕ್ಷಿಣಂ ವರ್ಷಂ ತದ್ಭಾರತಂ ನಾಮ ಭಾರತೀಯತ್ರ ಸಂತತಿಃ. ಶ್ರೋತೃಗಳಿಗೆ ಶ್ರೀ ಸ್ಕಾಂದ ಮಹಾಪುರಾಣದ ಎರಡನೆಯ ವೈಷ್ಣವ ಖಂಡದ ಪುರುಷೋತ್ತಮ ಕ್ಷೇತ್ರ ಮಹಾತ್ಮೆಯ ಜೈಮಿನಿ ಋಷಿ ಸಂವಾದದಲ್ಲಿ ಶ್ವೇತ ಮಹಾರಾಜೋಪಾಖ್ಯಾನ ವರ್ಣನ ಎಂಬ 37ನೆಯ ಅಧ್ಯಾಯಕ್ಕೆ ಸ್ವಾಗತ. ಜೈಮಿನಿಯು ಹೇಳುತ್ತಾನೆ, ಇನ್ನು ಮೇಲೆ ಸರ್ವಶ್ರೇಷ್ಠವಾದ ದಕ್ಷಿಣಾಯನದಲ್ಲಿ ಮಾಡಬೇಕಾದ ಕರ್ಮವನ್ನು ಹೇಳುವೆನು. ತುಲಾ ಸಂಕ್ರಮಣದ ಮೊದಲು ಭಗವಂತನು 20 ಕಲೆಗಳಿಂದ ಭೂಲೋಕದಲ್ಲಿ ಇರುವನೆಂದು ಹೇಳುವರು. ಈ ದಕ್ಷಿಣಾಯನವು ಕರ್ಮನಿಷ್ಠರಾದವರಿಗೆ ಪುಣ್ಯ ಕಾರ್ಯಗಳನ್ನು ಮಾಡಲು ಉತ್ತಮ ಕಾಲವಾಗಿರುವುದು. ಬ್ರಾಹ್ಮಣರಿರ ಶಯನೋತ್ಸವ ಸಮಯದಲ್ಲಿ ಮಾಡಿದಂತೆಯೇ ಈ ಸಮಯದಲ್ಲಿಯೂ ದೇವದೇವನ ಮೂರ್ತಿಯನ್ನು ಪಂಚಾಮೃತದಿಂದ ಅಭಿಷೇಕ ಮಾಡಿಸಬೇಕು. ಅಗರು, ಪಚ್ಚಕರ್ಪೂರ ಮತ್ತು ಚಂದನಗಳಿಂದ ವಿಗ್ರಹದ ಆದ್ಯಂತವು ಲೇಪನ ಮಾಡಬೇಕು. ಶ್ರೀಗಂಧ, ಪುಷ್ಪಮಾಲೆಗಳು, ಆಭರಣಗಳು, ಮನೋಹರ ವಸ್ತ್ರಗಳು, ದೀಪಗಳು ಮುಂತಾದವುಗಳಿಂದ ಪರಮಾತ್ಮನನ್ನು ಸೇವಿಸಬೇಕು. ಸರ್ವಸ್ವಾಮಿಯಾದ ಆತನಿಗೆ ಬಹುವಿಧಗಳಾದ ಭಕ್ಷ್ಯ ಭೋಜ್ಯಗಳ ನೈವೇದ್ಯವನ್ನು ಸಮರ್ಪಿಸಿ ಪೂಜಿಸಬೇಕು. ಆ ಶ್ರೀಹರಿಯ ಹಣೆಯಲ್ಲಿ ಪಚ್ಚ ಕರ್ಪೂರದ ತಿಲಕವನ್ನು ಸುಂದರವಾಗಿ ತಿದ್ದಬೇಕು. ದೂರ್ವಾಂಕುರಗಳಿಂದಲೂ ಅಕ್ಷತೆಗಳಿಂದಲೂ ಉತ್ತಮ ನೀರಾಜನವನ್ನು ಬೆಳಗಿಸಿ ಬಳಿಕ ಭಕ್ತಿಯಿಂದ ನಮಸ್ಕರಿಸಬೇಕು. ಮಂಗಳ ಸೂಚಕಗಳಾದ ಸಂಗೀತಗಳಿಂದಲೂ ನೃತ್ಯಗಳಿಂದಲೂ ಸ್ತ್ರೀಯರು ಸಂತೋಷದ ಕಲಕಲ ಧ್ವನಿಯನ್ನು ಮಾಡಬೇಕು. ಈ ವಿಧವಾಗಿ ಪೂಜೆಗೊಳ್ಳುತ್ತಿರುವ ಪುರುಷೋತ್ತಮ ಸ್ವಾಮಿಯನ್ನು ಯಾರು ನೋಡುವರೋ ಅವರಿಗೆ ಜನಾರ್ದನನು ಪೂಜೆಯ ಪುಣ್ಯಕ್ಕೆ ಶತಗುಣಿತವಾದ ಪುಣ್ಯವನ್ನು ನೀಡುವನು. ಯಾವನು ದಕ್ಷಿಣಾಯನದಲ್ಲಿ ಲಕ್ಷ್ಮೀರಮಣನಾದ ಜಗನ್ನಾಥನನ್ನು ಪೂಜಿಸುವನೋ ಅವನು ಸಕಲ ಪಾಪಗಳನ್ನು ಕಳೆದುಕೊಂಡು ವಿಷ್ಣು ಲೋಕಕ್ಕೆ ಹೊರಡುವನು. ಆ ಕಾಲದಲ್ಲಿ ಮಾಡಿದ ಶ್ರೀಹರಿಯ ಉತ್ಸವವು ಅಲ್ಪವಾದುದಾಗಲಿ ಹಿರಿದಾದುದಾಗಲಿ ಭಕ್ತನಿಗೆ ಮೋಕ್ಷಪ್ರದಾಯಕವಾದುದು. ಆಯಾ ದಿವಸದ ಪೂಜೆಗಳನ್ನು ಕೈಗೊಂಡ ಸ್ವಾಮಿಯನ್ನು ನೋಡುವುದರಿಂದಲೇ ಭಗವಂತನು ಮುಕ್ತಿಯನ್ನು ಕೊಡುವುದು ದಿಟವು. ಎಲೈ ಬ್ರಾಹ್ಮಣೋತ್ತಮರಿರ, ಮೂರ್ಖರಲ್ಲಿ ದೈವಭಕ್ತಿಯನ್ನು ಉಂಟು ಮಾಡುವುದಕ್ಕಾಗಿಯೇ ಪಾಪಿಗಳ ಕಲ್ಮಶವನ್ನು ಕಳೆಯುವ ಈ ಯಾತ್ರೆಯೇ ಮುಂತಾದ ಉತ್ಸವಗಳೆಲ್ಲವೂ ಕೃಪಾ ಸಮುದ್ರವಾದ ಮಹಾವಿಷ್ಣುವಿನಿಂದ ನಿರೂಪಿಸಲ್ಪಟ್ಟಿರುವವು. ಕೇವಲ ದೇಹಾಯಾಸದಿಂದಲೇ ಪುಣ್ಯವು ಲಭಿಸುವುದೆಂದು ತಿಳಿಯುವವರು ಮನುಷ್ಯಾಧಮರು. ಲಕ್ಷ್ಮೀಪತಿಯ ಭೋಜನವನ್ನು ಸಿದ್ಧಗೊಳಿಸುವುದಕ್ಕಾಗಿ ಉತ್ತಮವಾದ ಪಾಕಶಾಲೆಯೊಂದನ್ನು ಸಾರಿಸಿ ಗುಡಿಸಿ ಸಿದ್ಧಗೊಳಿಸಬೇಕು. ಮೊದಲು ವೈಷ್ಣವಾಗ್ನಿಯನ್ನು ನಿರ್ಮಥನ ಮಾಡಿಕೊಂಡು ಅದರಲ್ಲಿ ಉತ್ತಮವಾದ ಚರುದ್ರವ್ಯವನ್ನು ಹೋಮ ಮಾಡಬೇಕು. ಬಳಿಕ ಭಗವಂತನ ನೈವೇದ್ಯವನ್ನು ಪಾಕ ಮಾಡಲು ಅನುಕೂಲವಾದ ವೈಶ್ವದೇವಾಗ್ನಿಯನ್ನು ಪ್ರಜ್ವಾಲಿತವನ್ನಾಗಿ ಮಾಡಬೇಕು. ವ್ರತವನ್ನು ಮಾಡುವವನು ಶುಚಿಯಾಗಿ ಪರಿಶುದ್ಧವಾದ ಆ ವೈಶ್ವದೇವಾಗ್ನಿಯಲ್ಲಿ ಬ್ರಹ್ಮನಿಗೂ, ವಾಸ್ತುಪುರುಷನಿಗೂ, ಪ್ರಜಾಪತಿಗೂ, ಲೋಕ ಸೃಷ್ಟಿಕರ್ತನಾದ ಮಹಾವಿಷ್ಣುವಿಗೂ ಆಹುತಿಗಳನ್ನಿತ್ತು ಹೋಮ ಮಾಡಬೇಕು. ಯಜಮಾನನ ಅಪ್ಪಣೆಯನ್ನು ಪಡೆದು ಸಕಲ ಶ್ರೌತ ಸ್ಮಾರ್ಥ ಕರ್ಮಗಳಲ್ಲಿ ನಿಷ್ಣಾತನಾದ ಆಚಾರ್ಯನು ಮೊದಲು ದ್ವಾರಪಾಲಕರಿಗೂ, ಪ್ರಚಂಡರಿಗೂ, ಪಾಕಶಾಲೆಯ ಈಶಾನ್ಯ ದಿಕ್ಕಿನಲ್ಲಿ ಕ್ಷೇತ್ರಪಾಲಕನಿಗೂ ದಿಗ್ಬಲಿಗಳನ್ನು ಕೊಡಬೇಕು. ದಕ್ಷಿಣದಲ್ಲಿ ವಿರೂಪನಿಗೂ, ಗರುಡನಿಗೂ, ನೈಋತ್ಯದಲ್ಲಿ ದುರ್ಗಾ ಸರಸ್ವತಿಯರಿಗೂ ಬಲಿಗಳನ್ನು ನಿವೇದನೆ ಮಾಡಬೇಕು. ಮಹಾಲಕ್ಷ್ಮಿಗೂ ಮಹೇಂದ್ರನಿಗೂ ಪೂರ್ವ ದಿಕ್ಕಿನಲ್ಲಿ ಬಲಿಯನ್ನು ಸಮರ್ಪಿಸಬೇಕೆಂದು ಸ್ಮೃತವಾಗಿರುವುದು. ವಿಷ್ಣು ಪಾರ್ಷದರಾದ ಜಯ ವಿಜಯರಿಗೂ, ಪಶುಪತಿಯಾದ ಮಹೇಶ್ವರನಿಗೂ ಉತ್ತರ ದಿಕ್ಕಿನಲ್ಲಿ ಬಲಿಯನ್ನು, ಪಶ್ಚಿಮ ದಿಕ್ಕಿನಲ್ಲಿ ನಾರದನಿಗೆ ಬಲಿಯನ್ನು, ಆಗ್ನೇಯ ಕೋಣದಲ್ಲಿ ಅಗ್ನಿದೇವ ಬಲಿಯನ್ನು, ಲೋಕ ಸಾಕ್ಷಿಯಾದ ಸೂರ್ಯನಿಗೆ ವಾಯವ್ಯ ದಿಕ್ಕಿನಲ್ಲಿ ಬಲಿಯನ್ನು ಸಮರ್ಪಿಸಬೇಕು. ಪ್ರಾಣಾಪಾನಾದಿ ಪಂಚರೂಪಗಳುಳ್ಳ ವಾಯುದೇವನಿಗೂ, ವಿಶ್ವಕರ್ತನಾದ ಬ್ರಹ್ಮನಿಗೂ ಮಧ್ಯದಲ್ಲಿ ಬಲಿದಾನವನ್ನು ಮಾಡಬೇಕು. ಈ ಬಲಿಪ್ರದಾನ ಕಾಲದಲ್ಲಿ ಪ್ರತಿಯೊಂದು ಬಲಿಯನ್ನು ಕೊಡುವಾಗಲೂ ಮೊದಲಿನಲ್ಲಿಯೂ ಕಡೆಯಲ್ಲಿಯೂ ಜಲವನ್ನು ಅರ್ಪಿಸಬೇಕು. ಇಂತು ದಿಗ್ಬಲಿಗಳನ್ನಿತ್ತ ಬಳಿಕ ಆ ವೈಶ್ವದೇವಾಗ್ನಿಯಲ್ಲಿ ಭಗವಂತನ ಪೂಜೆಗೆ ನೈವೇದ್ಯವನ್ನು ಸಮರ್ಪಿಸಲು ಉತ್ತಮವಾದ ಪಾಕವನ್ನು ತ್ರಿಸಂಧ್ಯಗಳಲ್ಲಿಯೂ ಮಾಡಬೇಕು. ಪಾಕ ಮಾಡಿದ ಭಕ್ಷ್ಯಭೋಜ್ಯಗಳೇ ಮೊದಲಾದವುಗಳೆಲ್ಲವೂ ನಿವೇದನವೆಂಬ ಸಂಸ್ಕಾರಕ್ಕೆ ವಿಷಯಗಳಾಗಿರುವವು. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ ಜಾತಿಗಳಿಗೆ ಸೇರಿದ ಯಾವ ಯಜಮಾನನು ಈ ಕಾರ್ಯದಲ್ಲಿ ಶೂದ್ರರನ್ನಾಗಲಿ ಪರಿಚಾರಿಕೆಯನ್ನು ಮಾಡುವ ಇತರ ವರ್ಣದವರನ್ನಾಗಲಿ ಅವರು ಎಷ್ಟೇ ತೇಜಸ್ವಿಗಳು, ವೃದ್ಧರು, ಪರಿಶುದ್ಧರೂ ಆಗಿದ್ದರೂ ನಿಯೋಜಿಸಬಾರದು. ಈ ವಿಷಯದಲ್ಲಿ
ಲೋಕ ವ್ಯವಹಾರಾನುಗುಣವಾದ ನಡವಳಿಕೆಯು ಹೇಗಿರುವುದೆಂಬುದನ್ನು ತಿಳಿಸುತ್ತೇನೆ. ನಿಜವಾಗಿಯೂ ಲಕ್ಷ್ಮೀ ದೇವಿಯು ತಾನೇ ನೈವೇದ್ಯ ಪದಾರ್ಥಗಳನ್ನು ಸಿದ್ಧಗೊಳಿಸುವಳು. ಆಕೆಯು ಪಕ್ವ ಮಾಡಿದ ಪದಾರ್ಥಗಳನ್ನು ಶ್ರೀಮನ್ನಾರಾಯಣನೇ ಸ್ಥೂಲ ದೇಹವನ್ನು ಧರಿಸಿ ನಿತ್ಯವೂ ಸ್ವೀಕರಿಸುವನು. ಆದುದರಿಂದ ಆ ನೈವೇದ್ಯವು ಅಮೃತಕ್ಕೆ ಸಮಾನವಾದುದು. ಅದನ್ನು ತಲೆಯಲ್ಲಿ ಧರಿಸುವುದರಿಂದ ಸಕಲ ಪಾತಕಗಳು ನಾಶವನ್ನು ಹೊಂದುವವು. ಆ ನೈವೇದ್ಯವನ್ನು ಭಕ್ಷಣೆ ಮಾಡುವುದರಿಂದ ಸುರಾಪಾನವೇ ಮುಂತಾದ ಮಹಾಪಾತಕಗಳು ನಾಶವಾಗುವವು. ಅದರ ವಾಸನೆಯನ್ನು ಸೇವಿಸುವುದರಿಂದ ಮನಸ್ಸಿನ ಪಾಪಗಳು, ಅದನ್ನು ನೋಡುವುದರಿಂದ ದೃಷ್ಟಿಯ ಪಾಪಗಳು ಕಳೆಯುವವು. ಅದನ್ನು ಆಸ್ವಾದಿಸುವುದರಿಂದ ನೀಚ ವಾಕ್ಯ ಶ್ರವಣ ರೂಪವಾದ ಶ್ರೋತ್ರೇಂದ್ರಿಯದ ಪಾತಕಗಳು ಕಳೆದು ಹೋಗುವವು. ಸ್ಪರ್ಶದಿಂದ ಚರ್ಮಕೃತ ಪಾಪಗಳು, ಅಸತ್ಯ ಭಾಷಣ ರೂಪ ಪಾತಕಗಳು ನಿರ್ಮಲವಾಗುವವು. ಅದನ್ನು ಶರೀರಕ್ಕೆ ಲೇಪಿಸಿಕೊಳ್ಳುವುದರಿಂದ ನಿಸ್ಸಂಶಯವಾಗಿಯೂ ದೇಹಗತಗಳಾದ ಸಕಲ ಪಾತಕಗಳು ಮಾಯವಾಗುವವು. ಶ್ರೀಹರಿಗೆ ನಿವೇದಿಸಿದ ಪದಾರ್ಥವು ಅತ್ಯಂತ ಪವಿತ್ರವಾದುದು. ಅದನ್ನು ಯಾವ ಮನುಷ್ಯನು ಪಿತೃಕರ್ಮದಲ್ಲಾಗಲಿ ದೇವತಾ ಕಾರ್ಯಗಳಲ್ಲಾಗಲಿ ಉಪಯೋಗಿಸುವನೋ ಆತನ ವಿಷಯದಲ್ಲಿ ಪಿತೃಗಳು ದೇವತೆಗಳು ಸಂತೋಷಗೊಂಡು ಮಧುಸೂದನನ ಲೋಕಕ್ಕೆ ತೆರಳುವರು. ಎಲೈ ಬ್ರಾಹ್ಮಣರಿರ, ಸಕಲ ಹವ್ಯ ಕವ್ಯಗಳಲ್ಲಿಯೂ ಈ ನೈವೇದ್ಯಕ್ಕೆ ಸಮಾನವಾದ ಪವಿತ್ರ ವಸ್ತುವು ಮತ್ತೊಂದಿಲ್ಲ. ದೇವತೆಗಳು ಸಹ ಮನುಷ್ಯರ ರೂಪಗಳನ್ನು ಧರಿಸಿ ಅವುಗಳನ್ನು ಸ್ವೀಕರಿಸುವರು. ದೇವದೇವನಾದ ಚಕ್ರಪಾಣಿಗೆ ಆ ನೈವೇದ್ಯದಲ್ಲಿ ಅಪಾರವಾದ ಅಭಿಮಾನವಿರುವುದು. ಈ ವಿಷಯವಾಗಿ ಪೂರ್ವದಲ್ಲಿ ನಡೆದ ಚರಿತ್ರೆಯೊಂದನ್ನು ಕೇಳಿರಿ. ಈ ಮುನ್ನ ತ್ರೇತಾಯುಗದಲ್ಲಿ ಶ್ವೇತನೆಂಬ ಮಹಾರಾಜನೊಬ್ಬನಿದ್ದನು. ಆತನು ವೈಷ್ಣವ ವ್ರತದೀಕ್ಷೆಯನ್ನು ಸ್ವೀಕರಿಸಿ ಇಂದ್ರದ್ಯುಮ್ನ ಮಹಾರಾಜನು ರಚಿಸಿದ ವಿಭವದ ಮಾರ್ಗವನ್ನೇ ಅನುಸರಿಸುತ್ತಾ ಪುರುಷೋತ್ತಮನಲ್ಲಿ ಸದೃಶವಾದ ಭಕ್ತಿಯನ್ನು ಮಾಡುತ್ತಿದ್ದನು. ಪ್ರತಿನಿತ್ಯವೂ ಸಂತೋಷದಿಂದ ಬಹುವಿಧಗಳಾದ ಉಪಚಾರಗಳನ್ನು ಶ್ರೀಪತಿಗೆ ಮಾಡಿಸುತ್ತಿದ್ದನು. ಅನೇಕ ವಿಧಗಳಾದ ಭಕ್ಷ್ಯ ಭೋಜ್ಯಗಳನ್ನು, ಉತ್ತಮ ಸಂಸ್ಕಾರ ಸಹಿತಗಳಾದ ಷಡ್ರಸ ಪದಾರ್ಥಗಳನ್ನು ನೈವೇದ್ಯಕ್ಕೆ ಅಣಿಮಾಡುತ್ತಿದ್ದನು. ವಿಚಿತ್ರಾಕಾರಗಳುಳ್ಳ ಪುಷ್ಪಮಾಲೆಗಳನ್ನು, ಸುಗಂಧ ಸಹಿತವಾದ ಲೇಪನ ದ್ರವ್ಯವನ್ನು, ಮನೋಹರಗಳು ಬಹುಪ್ರಕಾರಗಳು ಆದ ಸಂಗೀತ ವಾದ್ಯ ನೃತ್ಯಗಳೇ ಮೊದಲಾದ ಸೇವೆಗಳನ್ನು ನಡೆಸುತ್ತಿದ್ದನು. ಪ್ರತಿಯೊಂದು ಸಂದರ್ಭದಲ್ಲಿಯೂ ಶ್ರೀಹರಿಗೆ ಬಹುಶಃ ಬಹಳ ಹಣವನ್ನು ವ್ಯಯ ಮಾಡಿ ದೇಹಾಯಾಸವನ್ನು ಸಹಿಸಿ ತನ್ನ ಭಕ್ತಿ ಭಾವದ ಆಧಿಕ್ಯವನ್ನು ಸೂಚಿಸುವ ರಾಜೋಪಚಾರಗಳನ್ನು ನಡೆಸುತ್ತಿದ್ದನು. ಇಂತು ವಿದ್ವಾಂಸರೆಂಬ ಕಮಲಗಳಿಗೆ ಸೂರ್ಯ ಸಮನಾದ ಆ ಮಹಾರಾಜನು ಆಯಾ ವೈಷ್ಣವ ಶಾಸ್ತ್ರಗಳಲ್ಲಿ ಹೇಳಲ್ಪಟ್ಟಿರುವ ಅನೇಕ ವಿಧಗಳಾದ ವಿಚಿತ್ರ ಭೋಗಗಳನ್ನೆಲ್ಲ ಪುರುಷೋತ್ತಮನ ಪೂಜೆಗೆ ಕಲ್ಪಿಸಿಕೊಡುತ್ತಿದ್ದನು. ಒಂದಾನೊಂದು ದಿವಸ ಪ್ರಾತಃ ಕಾಲದಲ್ಲಿ ಪೂಜಾ ಸಮಯಕ್ಕೆ ಸರಿಯಾಗಿ ಆ ಮಹಾರಾಜನು ಶ್ರೀಹರಿಯ ದರ್ಶನವನ್ನು ಮಾಡಲು ಹೊರಟು ಪೂಜೆಯನ್ನು ಸ್ವೀಕರಿಸುತ್ತಿದ್ದ ಆತನನ್ನು ನೋಡಿದನು. ದೇವೇಶ್ವರನಾದ ಆತನಿಗೆ ನಮಸ್ಕಾರವನ್ನು ಮಾಡಿ ಆ ಮಹಾರಾಜನು ಸಂತೋಷದಿಂದ ಅಂಜಲಿ ಬದ್ಧನಾಗಿ ಭಗವಂತನ ಪ್ರಾಸಾದದ ಹೆಬ್ಬಾಗಿಲಿನ ಸಮೀಪದಲ್ಲಿಯೇ ನಿಂತುಕೊಂಡಿದ್ದನು. ಅಸದೃಶಗಳಾದ ಉಪಚಾರಗಳನ್ನು ಅರ್ಚಕರು ಮಾಡುತ್ತಿದ್ದುದನ್ನು, ಶ್ರೀಹರಿಯ ಮುಂಗಡೆಯಲ್ಲಿ ಸಿದ್ಧಗೊಳಿಸಿದ್ದ ಸಹಸ್ರ ವಿಧಗಳಾದ ನೈವೇದ್ಯ ಪದಾರ್ಥಗಳನ್ನು ರಾಜನು ತಾನೇ ನೋಡುತ್ತಿದ್ದನು. ಈ ವೈಭವವನ್ನು ಕಂಡು ಧ್ಯಾನಾಸಕ್ತನಾಗಿದ್ದ ರಾಜನು ಕೆಲವು ಕಾಲದ ಮೇಲೆ ತನ್ನ ಮನಸ್ಸಿನಲ್ಲಿಯೇ ಯೋಚಿಸತೊಡಗಿದನು. ಮನುಷ್ಯರು ಸಿದ್ಧಗೊಳಿಸಿರುವ ಈ ಉಪಾಯನಗಳನ್ನೆಲ್ಲ ಶ್ರೀಹರಿಯು ನಿಜವಾಗಿಯೂ ಸ್ವೀಕರಿಸುವನೇ? ದೇವತೆಗಳು ತಮ್ಮ ದಿವ್ಯೋಪಚಾರಗಳಿಂದ ಪೂಜಿಸಿ ಯಾವನನ್ನು ಕಾಣದಿರುವರೋ ಅಂತಹ ಪರಮಾತ್ಮನನ್ನು ನಿಯತ ವ್ರತರಾದ ಕರ್ಮ ಸನ್ಯಾಸಿಗಳು ಮಾನಸಿಕ ಉಪಚಾರಗಳಿಂದಲೇ ಪೂಜೆ ಮಾಡುವರು. ಮನುಷ್ಯರಿಗೆ ಸಹಜವಾದ ದುಷ್ಟ ಭಾವನೆಗಳು, ಅಂತಃಶುದ್ಧಿಯಿಲ್ಲದ ಬಹಿರಾಡಂಬರಗಳು ನಿಶ್ಚಯವಾಗಿಯೂ ಆತನಿಗೆ ಸಂತೋಷವನ್ನು ಉಂಟು ಮಾಡಲಾರವು. ಇಂತೆಂದು ಯೋಚಿಸುತ್ತಿರುವಂತೆಯೇ ಆ ಮಹಾರಾಜನು ಲೋಕೇಶ್ವರನು ದಿವ್ಯಾಸನವನ್ನು ಅಲಂಕರಿಸಿ ಕುಳಿತಿದ್ದುದನ್ನು ಕಂಡನು. ದೇವಲೋಕದ ಪಾರಿಜಾತಗಳ ಮಾಲೆಯಿಂದಲೂ ದಿವ್ಯ ಸುಗಂಧಾಢ್ಯವಾದ ವಸ್ತ್ರದಿಂದಲೂ ಅಲಂಕೃತಳಾದ ಲಕ್ಷ್ಮೀ ದೇವಿಯು ಅನ್ನಪಾನಾದಿಗಳನ್ನು ಭೋಜನ ಮಾಡುತ್ತಿರುವ ಸ್ವಾಮಿಗೆ ಸೇವೆಗೈಯುತ್ತಿದ್ದಳು. ಆಕೆಯು ಅಮೂಲ್ಯಗಳು ರತ್ನ ಖಚಿತಗಳು ಆದ ಕಾಲ್ಗಡಗಗಳ ಧ್ವನಿಯಿಂದ ದೇವಲೋಕವನ್ನು ತುಂಬುತ್ತಾ ಆದರ ಪೂರ್ವಕವಾಗಿ ತನ್ನ ಪತಿಗೆ ಚಿನ್ನದ ಸೌಟಿನಿಂದ ಷಡ್ರಸೋಪೇತವಾದ ಪದಾರ್ಥಗಳನ್ನು ಬಡಿಸುತ್ತಿದ್ದಳು. ಭಗವಂತನ ರೂಪಾಂತರಗಳೆಂಬಂತೆ ತೋರುತ್ತಿರುವ ಅನೇಕ ಪಾರ್ಷದರು ಸುತ್ತಲೂ ಕುಳಿತು ಪ್ರಸಾದವನ್ನು ಸ್ವೀಕರಿಸುತ್ತಿದ್ದರು. ಈ ಅದ್ಭುತ ವ್ಯಾಪಾರವನ್ನು ನೋಡಿ ಶ್ವೇತ ಮಹಾರಾಜನು ತಾನೇ ಧನ್ಯನಾದೆನೆಂದು ಚಿಂತಿಸಿದನು. ಕಣ್ಣುಗಳನ್ನು ಮುಚ್ಚಿ ತೆರೆಯುವಷ್ಟರಲ್ಲಿಯೇ ಆ ದೃಶ್ಯವು ಮಾಯವಾಗಿ ಪುನಃ ಮೊದಲಿನಂತೆ ಪೂಜಾ ದೃಶ್ಯವನ್ನೇ ನೋಡುತ್ತಿದ್ದನು. ಆ ದಿವಸದಿಂದ
ಆತನು ಸಂಸಾರದಲ್ಲಿ ತೀವ್ರವಾದ ವೈರಾಗ್ಯವನ್ನು ಹೊಂದಿದನು. ಬ್ರಾಹ್ಮಣೋತ್ತಮರಿಂದ ಆಶೀರ್ವಾದವನ್ನು ಸ್ವೀಕರಿಸಿ ನಿಯಮ ಸಹಿತನಾಗಿ ಮಹತ್ತರವಾದ ತಪಸ್ಸನ್ನು ಮಾಡಲು ಉಪಕ್ರಮಿಸಿದನು. ತನ್ನ ಅಕಾಲ ಮರಣವನ್ನು ಕಳೆದು ತನ್ನ ದೇಶದಲ್ಲಿ ಮೃತರಾದವರು ಮೋಕ್ಷವನ್ನು ಪಡೆಯಬೇಕೆಂಬ ಸದುದ್ದೇಶದಿಂದ ಆಶ್ರಿತರಿಗೆ ಕಲ್ಪವೃಕ್ಷದಂತಿರುವ ಅಷ್ಟಾಕ್ಷರಿ ಎಂಬ ಮಂತ್ರರಾಜವನ್ನು ನಿತ್ಯವೂ ಜಪಿಸುತ್ತಿದ್ದನು. ಇಂತು 100 ವರ್ಷಗಳು ಕಳೆಯಲು ಆತನು ಸಕಲ ಕಲ್ಮಶ ನಾಶನವಾದ ನರಸಿಂಹಸ್ವಾಮಿಯನ್ನು ನೋಡುವವನಾದನು. ದೇವದೇವನು ಯೋಗಾಭ್ಯಾಸಕ್ಕೆ ಅನುಕೂಲವಾದ ಪದ್ಮಾಸನವನ್ನು ಹಾಕಿಕೊಂಡು ಎಡದೊಡೆಯಲ್ಲಿ ಶ್ರೀದೇವಿಯನ್ನು ಕೂರಿಸಿಕೊಂಡಿದ್ದನು. ಎಲ್ಲ ಅವಯವಗಳಲ್ಲಿಯೂ ದಿವ್ಯಾಲಂಕಾರಗಳನ್ನು ಧರಿಸಿ ಸ್ಫಟಿಕದಂತೆ ನಿರ್ಮಲವಾದ ದೇಹದಿಂದೊಪ್ಪುತ್ತಿದ್ದನು. ದೇವತೆಗಳು, ಸಿದ್ಧರು, ಮುಕ್ತರೆ ಮುಂತಾದವರಿಂದ ಸ್ತುತಿಪಾಠಗಳನ್ನು ಕೇಳುತ್ತಾ ಮುಗುಳ್ನಗೆಯಿಂದ ಕೂಡಿದ ಆತನ ಮುಖಕಮಲವನ್ನು ಕಂಡು ವಿಸ್ಮಯದಿಂದಲೂ ಭಯದಿಂದಲೂ ದಿಗ್ಭ್ರಾಂತನಾಗಿ ಸಂತೋಷದಿಂದ ಕಂಠವು ಗದಿತವಾಗುತ್ತಿರಲು ಆ ಶ್ವೇತರಾಜನು, ಸ್ವಾಮಿಯೇ, ನನ್ನಲ್ಲಿ ಪ್ರಸನ್ನನಾಗು ಎಂದು ಪ್ರಾರ್ಥಿಸುತ್ತಾ ಆತನ ಮುಂದೆ ಭೂಮಿಯಲ್ಲಿ ಬಿದ್ದನು. ತಪಸ್ಸಿನಿಂದ ಕ್ಷೀಣ ಶರೀರನು ನಿಷ್ಕಲ್ಮಶನೂ ಆದ ಆ ಮಹಾರಾಜನು ಭೂಮಿಯಲ್ಲಿ ಸಾಷ್ಟಾಂಗ ನಮಸ್ಕಾರವನ್ನು ಮಾಡುತ್ತಿರುವುದನ್ನು ಭಕ್ತವತ್ಸಲನಾದ ನರಹರಿಯು ಕಂಡು ಆತನನ್ನು ಕುರಿತು ಹೇಳತೊಡಗಿದನು. ಭಗವಂತನು ಹೇಳುತ್ತಾನೆ, ವತ್ಸ, ಮೇಲೆ ಕೇಳು. ನಿನ್ನ ಭಕ್ತ್ಯತಿಶಯದಿಂದ ಪ್ರಭುವಾದ ನಾನು ಪ್ರಸನ್ನನಾಗಿರುವೆನು ಎಂಬುದನ್ನು ತಿಳಿ. ನಾನು ಪ್ರಸನ್ನನಾಗಿರಲು ನಿನಗೆ ಅಲಭ್ಯವಾದುದು ಯಾವುದೂ ಇರುವುದಿಲ್ಲವು. ಆದುದರಿಂದ ನಿನಗೆ ಬೇಕಾದುದನ್ನು ಕೇಳಿಕೊ. ಇಂತೆಂದ ಭಗವಂತನ ವಾಕ್ಯವನ್ನು ಕೇಳಿ ಮಹಾರಾಜನು ನೆಲದಿಂದ ಮೇಲಕ್ಕೆದ್ದನು. ಆತನು ಅಂಜಲಿ ಬಂಧವನ್ನು ಮಾಡಿ ವಿನಯದಿಂದಲೂ ಭಕ್ತಿಯಿಂದಲೂ ಕೂಡಿದವನಾಗಿ ಜನಾರ್ದನನನ್ನು ಕುರಿತು ಪ್ರಾರ್ಥಿಸಿಕೊಂಡನು. ಶ್ವೇತನು ಹೇಳುತ್ತಾನೆ, ಎಲೈ ಸ್ವಾಮಿಯೇ, ಅತ್ಯಂತ ದುರ್ಲಭವಾದ ನಿನ್ನ ಅನುಗ್ರಹವು ನನ್ನ ಮೇಲೆ ಉಂಟಾಗಿರುವುದಾದರೆ ಸಾರೂಪ ನಾಮಕವಾದ ಮೋಕ್ಷವನ್ನು ಪಡೆದು ನಾನು ನಿರಂತರವೂ ನಿನ್ನ ಸನ್ನಿಧಿಯಲ್ಲಿಯೇ ಇರುವಂತೆ ವರವನ್ನು ಕೊಡು. ನಾನು ರಾಜನಾಗಿ ರಾಜ್ಯವನ್ನು ಆಳುತ್ತಿರುವವರೆಗೂ ನನ್ನ ರಾಜ್ಯದಲ್ಲಿ ಯಾವ ಜನರು ಕಾಲ ಮರಣವನ್ನು ಹೊಂದದಿರಲಿ. ಕಾಲ ಮೃತ್ಯುವಿಗೆ ಸಿಕ್ಕಿದ ಪ್ರತಿಯೊಂದು ಪ್ರಾಣಿಯು ಮೋಕ್ಷ ಪದವಿಯನ್ನು ಹೊಂದಬೇಕು. ಈ ಪ್ರಾರ್ಥನೆಗಳನ್ನು ಕೇಳಿ ಭಗವಂತನು ಉತ್ತಮನಾದ ಶ್ವೇತ ಮಹಾರಾಜನನ್ನು ಕುರಿತು ಹೇಳತೊಡಗಿದನು. ಅಯ್ಯ ಶ್ವೇತರಾಜನೇ, ನಿನ್ನ ಇಷ್ಟಾರ್ಥವೇ ನೆರವೇರಲಿ. 1000 ವರ್ಷಗಳವರೆವಿಗೂ ಸಕಲ ಸಮೃದ್ಧಿಗಳಿಂದ ಕೂಡಿದ ನಿನ್ನ ರಾಜ್ಯವನ್ನಾಳಿ ಬಳಿಕ ವೈಕುಂಠದಲ್ಲಿ ನನ್ನ ಬಲಗಡೆ ಪರಿಚಾರಕನಾಗಿ ನಿಂತಿರುವೆ. ನಿನ್ನಲ್ಲಿರುವ ಅಲ್ಪಾವಶಿಷ್ಟಗಳಾದ ಪಾಪಗಳ ಸಮೂಹವು ನನ್ನ ನಿರ್ಮಾಲ್ಯದ ಸೇವನೆಯಿಂದ ಮಾಯವಾಗುವುದು. ಆದುದರಿಂದ ಅತ್ಯಂತ ಪರಿಶುದ್ಧವಾದ ಅಂತಃಕರಣವುಳ್ಳವನಾಗಿ ನೀನು ನನ್ನ ಸಾಯುಜ್ಯವನ್ನು ಪಡೆಯುವೆ. ವಟವೃಕ್ಷ ಮತ್ತು ಸಮುದ್ರಗಳ ಮಧ್ಯದಲ್ಲಿರುವ ಪ್ರದೇಶವು ಮುಕ್ತ ಸ್ಥಾನವೆಂದು ಪ್ರಸಿದ್ಧವಾಗಿ ಸಾಧಾರಣ ಮಾನವರಿಗೆ ಅತ್ಯಂತ ದುರ್ಲಭವಾಗಿರುವುದು. ಅಲ್ಲಿ ಮಹಾವಿಷ್ಣುವಾದ ನನ್ನ ಮೊದಲನೆಯ ಅವತಾರವಾದ ಮತ್ಸ್ಯ ಮೂರ್ತಿಯ ಸಮ್ಮುಖದಲ್ಲಿ ನೀನು ಸ್ಫಟಿಕ ನಿರ್ಮಲ ದೇಹವುಳ್ಳವನಾಗಿ ವಾಸ ಮಾಡು. ಮುಂದೆ ಶ್ವೇತಮಾಧವನೆಂಬ ಹೆಸರಿನಿಂದ ನೀನು ಭೂಮಂಡಲದಲ್ಲಿ ವಿಸ್ತಾರವಾದ ಪ್ರಖ್ಯಾತಿಯನ್ನು ಪಡೆಯುವೆ. ನಿಮ್ಮಿಬ್ಬರ ಮಧ್ಯದಲ್ಲಿರುವ ಪುಣ್ಯ ಭೂಮಿಯಲ್ಲಿ ಪ್ರಾಣವನ್ನು ತ್ಯಜಿಸುವ ಮನುಷ್ಯರಾಗಲಿ, ಪಶು ಪಕ್ಷಿಗಳೇ ಮುಂತಾದ ತಿರಿಯ ಜಂತುಗಳಾಗಲಿ, ಕೀಟಗಳೇ ಆಗಲಿ ಖಂಡಿತವಾಗಿ ಮೋಕ್ಷವನ್ನು ಹೊಂದುವರು. ಮರಣರಹಿತರಾದ ದೇವತೆಗಳು ಸಹ ಅಲ್ಲಿ ಮರಣವನ್ನು ಅಪೇಕ್ಷಿಸುವರು ಎಂದ ಮೇಲೆ ಮನುಷ್ಯರ ಮಾತನ್ನು ಹೇಳಲೇಕೆ? ನಿನಗೆ ಉತ್ತರ ದಿಕ್ಕಿನಲ್ಲಿರುವ ಸರೋವರವು ಸಕಲ ಪಾತಕಗಳನ್ನು ನಾಶಕಗೊಳಿಸುವುದು. ಅದರಲ್ಲಿ ಸ್ನಾನವನ್ನು ಮಾಡಿ ಆಚಮನ ಪೂರ್ವಕವಾಗಿ ಅದರ ದಕ್ಷಿಣ ತೀರದಲ್ಲಿ ಕುಳಿತು ಶ್ವೇತಮಾಧವ ಮತ್ಸ್ಯ ಮೂರ್ತಿಗಳಿಬ್ಬರ ಸನ್ನಿಧಿಯಲ್ಲಿ ಯಾವನು ಪ್ರಾಣಗಳನ್ನು ಬಿಡುವನೋ ಅವನಿಗೆ ಮೋಕ್ಷವು ನಿಶ್ಚಯವು. ಈ ಕ್ಷೇತ್ರವು ಶ್ರುತಿ ಮೊದಲೆನ್ನದೆ ಎಲ್ಲೆಡೆಗಳಲ್ಲಿಯೂ ಮೋಕ್ಷದಾಯಕವಾಗಿರುವುದು. ಆದರೂ ಮೂಢ ಮಾನವರಿಗೆ ದೇವನಾದ ನನ್ನಲ್ಲಿ ವಿಶ್ವಾಸವನ್ನು ಉಂಟು ಮಾಡಲು ಈ ಸ್ಥಾನವು ಬಹಳ ಮುಖ್ಯವಾದುದೆಂದು ಹೇಳಲ್ಪಟ್ಟಿರುವುದು. ನಿನ್ನ ರಾಜ್ಯದಲ್ಲಿರುವ ಯಾವ ಜನರು ನನ್ನ ನೈವೇದ್ಯ ಶೇಷವನ್ನು ಭೋಜನ ಮಾಡುತ್ತಿರುವರೋ ಅವರಿಗೆ ಯಾವಾಗಲೂ ಕಾಲ ಮೃತ್ಯುವು ಸಂಭವಿಸುವುದಿಲ್ಲವು. ಇಲ್ಲಿಗೆ ಶ್ರೀ ಸ್ಕಾಂದ ಮಹಾಪುರಾಣದ 2ನೆಯ ವೈಷ್ಣವ ಖಂಡದ ಪುರುಷೋತ್ತಮ ಕ್ಷೇತ್ರ ಮಹಾತ್ಮೆಯ ಜೈಮಿನಿ ಋಷಿ ಸಂವಾದದಲ್ಲಿ ಶ್ವೇತ ಮಹಾರಾಜೋಪಾಖ್ಯಾನ ವರ್ಣನ ಎಂಬ 37ನೆಯ ಅಧ್ಯಾಯವು ಮುಗಿದುದು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.